श्यामला मातरं वन्दे मातरं वन्दे मातरम् शुभ्रज्योत्स्ना पुलकितयामिनी फुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरम्
ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಗಳು. 1971ನೇ ಇಸ್ವಿ ಇಂಡೋ ಮತ್ತು ಪಾಕಿಸ್ತಾನ ಯುದ್ಧ ನಡೀತಿತ್ತು. ಆ ಯುದ್ಧದ ನಾಯಕತ್ವವನ್ನು ವಹಿಸ್ಕೊಂಡಿದ್ದು ಜನರಲ್ ಸ್ಯಾಮ್ ಮಾನಿಕ್ಷನ್ ಅವರು. ಯೋಚನೆ ಮಾಡಿ ಶಿಕ್ಷಕರೇ, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಈ ದೇಶದ ಇಂಡಿಯನ್ ಆರ್ಮಿಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋದಂತಹ ಒಬ್ಬ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ನವರು ಸ್ಯಾಮ್ ಮಾನಿಕ್ಷರ್ ಅವರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸೈನ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಸ್ಯಾಮ್ ಮಾನಿಕ್ಷಾ ಅವ್ರಿಗೆ ಒಂದು ಮಾತನ್ನು ನೆನಪು ಮಾಡ್ಕೊಳ್ತಾರೆ. ಏನಂತ ಅಂದರೆ ಅವ್ರು ಹೇಳ್ತಾರೆ, ನೋಡಿ, ನೀವು ಯಾವ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀರಾ, ಯಾವ ಭಾರತೀಯರಿಗೋಸ್ಕರ ಇವತ್ತು ನೀವು ಹೋರಾಟ ಮಾಡ್ತಿದ್ದೀರಾ, ನೀವು ಈ ಹೋರಾಟದ ನಂತರ ಯಾವ ಅಪೇಕ್ಷೆಯನ್ನು ಈ ದೇಶದ ಜನದಿಂದ ಇಡ್ಕೋಬಾರ್ದು. ಯಾಕಂದರೆ ಈ ದೇಶದ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಅವರು ಅದರಲ್ಲಿ 3 ಸಾಲುಗಳನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ. In times of war and not before, God and soldier all adore. When the war is over and everything righted, God forgot and soldier slighted. ನಮ್ಮ ಭಾರತೀಯರ ಮನಸ್ಥಿತಿ ಹೇಗಿದೆ ಅಂದರೆ, ನಾವು ಕಷ್ಟ ಬಂದಾಗ ದೇವರನ್ನ ನೆನಪು ಮಾಡ್ಕೊಳ್ತೀವಿ, ನಮಗೇನಾದರೂ ತೊಂದರೆ ಆದಾಗ, ದುರಂತ ಆದಾಗ ಸೈನಿಕರನ್ನ ನೆನಪು ಮಾಡ್ಕೊಳ್ತೀವಿ, ನಾವು ಯುದ್ಧ ಬಂದಾಗ ಸೈನಿಕರನ್ನ ನೆನಪು ಮಾಡ್ಕೊಳ್ತೀವಿ. ಯುದ್ಧ ಮುಗಿದ ಮೇಲೆ ನಮಗೆ ಯಾವ ಸೈನಿಕರು ಬೇಕಾಗಿಲ್ಲ, ನಮ್ಮ ಕಷ್ಟಗಳು ದೂರ ಆದ ಮೇಲೆ ನಮಗೆ ಯಾವ ಭಗವಂತನೂ ಬೇಕಾಗಿಲ್ಲ. ಇದು ನಮ್ಮ ಮನಸ್ಥಿತಿ ಅಂತ ಬಹಳ ನೋವಿನಿಂದ ಒಂದು ಪತ್ರವನ್ನು ಬರೀತಾರೆ. ಈಗ ನಿಮಗೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ನೆನ್ಪಿಡ್ಕೊಳ್ಳಿ, ನಾವು ಕೂಡ ನಮ್ಮ ತರಗತಿಯಲ್ಲಿ ಪ್ರತಿದಿನ ಮಕ್ಕಳಿಗೆ ಗಣಿತವನ್ನ ಕಲಿಸ್ತೀವಿ, ಪ್ರತಿದಿನ ಮಕ್ಕಳಿಗೆ ವಿಜ್ಞಾನವನ್ನ ಕಲಿಸ್ತೀವಿ, ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತೀವಿ, ಕನ್ನಡ ಕಲಿಸ್ತೀವಿ, ಎಲ್ಲವನ್ನ ಕಲಿಸ್ತೀವಿ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ವಿಜ್ಞಾನವನ್ನ ಓದ್ತಾರೆ, ಗಣಿತದ ಪ್ರಯೋಗವನ್ನ ಎಲ್ಲ ತುಂಬ ಚೆನ್ನಾಗಿ ಬಿಡಿಸಿ ಮಾಡ್ತಾರೆ. ನಮ್ಮ ಮಕ್ಕಳು ಸೈನ್ಸಲ್ಲಿ ಕೋವಲೆಂಟ್ ಬಾಂಡ್ ಅನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ ಯೋಚನೆ ಮಾಡಿ, ಮನೆಗೆ ಹೋದ ಮೇಲೆ ಅಮ್ಮನ ಜೊತೆ ಯಾವ ರೀತಿ ಬಾಂಡಿಂಗ್ ಇರಬೇಕು ಅಂತ ಗೊತ್ತಿಲ್ಲ ಅಂದರೆ ಅವನು ತೆಗೆದ ಸೈನ್ಸ್ ಮಾರ್ಕ್ಸ್ ಅಷ್ಟು ವೇಸ್ಟ್. ನಮ್ಮ ಮಗು ಗಣಿತದಲ್ಲಿ 100ಕ್ಕೆ 100 ತೆಗಿಬಹುದು, ಆದರೆ ಅಪ್ಪನ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಅವನು ತೆಗೆದಂಥ ಅಷ್ಟು ಮಾರ್ಕ್ಸ್ ಕಾರ್ಡನ್ನು ಹರಿದು ಡಸ್ಟ್ಬಿನ್ಗೆ ಹಾಕ್ಬೇಕಾಗತ್ತೆ. ಇವತ್ತಿನ ದಿನ ನಾವು ನಮ್ಮ ಮಕ್ಕಳಿಗೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಯಾವ ಶಿಕ್ಷಣ ಕೊಡಬೇಕು ಅದನ್ನ ಕೊಡ್ತಿದ್ದೀವಿ, ಆದರೆ ಲಿವಿಂಗ್ಗೋಸ್ಕರ ಏನು ಕೊಡ್ತಿದ್ದೀವಿ. ನಮ್ಮ ಮಕ್ಕಳ ಲೈಫ್ಗೋಸ್ಕರ ಯಾವ ಮಾರಲ್ ಎಜುಕೇಶನ್ ಕೊಡಬೇಕು, ನೈತಿಕ ಶಿಕ್ಷಣ ಕೊಡಬೇಕು, ಯಾವ ದೇಶಭಕ್ತಿಯ ಪಾಠವನ್ನ ಕೊಡಬೇಕು ಅದನ್ನ ನಾವು ಕೊಡ್ತಿದ್ದೀವಾ? ಯೋಚನೆ ಮಾಡಿ, ಇದರ ಕೊರತೆ ಏನಾದರೂ ಆಯಿತು ಅಂದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಈಗಿನ ಯುವ ಸಮಾಜವನ್ನು ನೀವು ನೋಡಿದ್ರೆ ಮನೆಯಲ್ಲಿ ತಾಯಿ ಜೊತೆ ನಡವಳಿಕೆ ಹೇಗಿರುತ್ತೆ, ನಮ್ಮ ಟೀಚರ್ಸ್ ಜೊತೆ ಅವರ ನಡವಳಿಕೆ ಹೇಗಿರುತ್ತೆ, ಅದೇ ಯೋಚನೆ ಮಾಡಿ. ಇನ್ನೊಂದು ಕಡೆಯಿಂದ ಇನ್ನೊಬ್ಬ ಯೋಧ, ಅವನು ಯಾವುದಕ್ಕೂ ಕಂಪ್ಲೇಂಟ್ ಮಾಡೋದಿಲ್ಲ. ಈಗಿನ ಮಕ್ಕಳು ಒಂದು ಪಿಂಪಲ್ ಆದರೆ ಡಿಪ್ರೆಷನ್ಗೆ ಹೋಗ್ತಾರೆ, ಮಾರ್ಕ್ಸ್ ಕಡಿಮೆ ಬಂದರೆ ಸೂಸೈಡ್ ಮಾಡ್ಕೊಳ್ತಾರೆ. ಆದರೆ ಯೋಚನೆ ಮಾಡಿ, ಒಬ್ಬ ಯೋಧ, ಒಂದು ಕಡೆಯಿಂದ ನಾವು ಕಲಿಸೋವಂಥ ವಿದ್ಯಾರ್ಥಿಗಳು ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ, ಆ ಪ್ರಾಣಕ್ಕೆ ಬೆಲೆ ಇಲ್ಲ. ಆದರೆ ಇನ್ನೊಂದು ಕಡೆಯಿಂದ ಒಬ್ಬ ಯೋಧ ತನ್ನ ಇಡೀ ಜೀವನವನ್ನು, ಅವನಿಗೂ ಕೂಡ ಮನೆಯಲ್ಲಿ ತಾಯಿಯನ್ನು ಹಿಡ್ಕೊಂಡು ಎಷ್ಟು ಕಷ್ಟಗಳಿದ್ರೂ ಕೂಡ ಬದುಕಿನ ಅರ್ಥ ಏನು ಅಂತ ನಮಗೆ ತಿಳಿಸ್ಕೊಡ್ತಿದ್ದಾನೆ. ಬದುಕು, ಸಾರ್ಥಕ ಬದುಕು ಯಾವ ರೀತಿ ಇರಬೇಕು ಅನ್ನೋದನ್ನ ಒಬ್ಬ ಯೋಧ ನಮಗೆ ಕಲಿಸ್ಕೊಡ್ತಿದ್ದಾನೆ. ಹಾಗಾಗಿ ಮಕ್ಕಳಿಗೆ ಮ್ಯಾಥಮೆಟಿಕ್ಸಲ್ಲಿ 2 ಮಾರ್ಕ್ಸ್ ಕಡಿಮೆ ಬಂದರೂ ಚಿಂತೆ ಇಲ್ಲ, ಸೈನ್ಸಲ್ಲಿ 10 ಮಾರ್ಕ್ಸ್ ಕಡಿಮೆ ಬಂದರೂ ಚಿಂತೆ ಇಲ್ಲ, ಆದರೆ ಅವನ ದೇಶಭಕ್ತಿಯಲ್ಲಿ 1 ಮಾರ್ಕ್ಸು ಕಡಿಮೆ ಬರಬಾರ್ದು. ನಾವು ನಮ್ಮ ಶಾಲಾ ಕಾಲೇಜ್ಗಳಲ್ಲಿ ಯೋಚನೆ ಮಾಡಿ, ನಾವು ಸಾಕಷ್ಟು ಶಾಲೆಗಳಿಗೆ ಹೋಗ್ತೀವಿ. ಮಾರ್ಚ್ ನಂತರ ಏಪ್ರಿಲಲ್ಲಿ ರಿಸಲ್ಟ್ ಬರುತ್ತೆ. ಮೇ ತಿಂಗಳು ಪ್ರಾರಂಭಕ್ಕೂ ಮುಂಚೆನೆ ಶಾಲೆ ಹೊರಗಡೆ ಒಂದು ದೊಡ್ಡ ಬೋರ್ಡನ್ನು ಹಾಕ್ತೀವಿ. ಆ ಬೋರ್ಡಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಡಿಸ್ಟಿಂಕ್ಷನ್ ಇಷ್ಟು ಸ್ಟೂಡೆಂಟ್ಸ್, ಫಸ್ಟ್ ಕ್ಲಾಸ್ ಇಷ್ಟು ಸ್ಟೂಡೆಂಟ್ಸ್ ಅಂತ ಪ್ರತಿಯೊಂದು ಶಾಲೆಯಲ್ಲೂ ಬ್ಯಾನರ್ ಹಾಕ್ತೀವಿ. ಆದರೆ ನೀವೆಲ್ಲ ಶಿಕ್ಷಕರಲ್ಲಿದ್ದೀರಾ, ಎದೆಯನ್ನು ಮುಟ್ಕೊಂಡು ಪ್ರಾಮಾಣಿಕವಾಗಿ ಒಂದು ಪರಿಶೀಲನೆ ಮಾಡ್ಕೊಳ್ಳಿ. ಅದೇ ಬ್ಯಾನರ್ ಪಕ್ಕದಲ್ಲಿ ಇನ್ನೊಂದು ಬ್ಯಾನರನ್ನು ಹಾಕಿ
ನಮ್ಮ ಶಾಲೆಯಲ್ಲಿ ಇಷ್ಟು ಮಕ್ಕಳು ಸತ್ಯವನ್ನು ಹೇಳ್ತಾರೆ ಅಂದರೆ ಎಷ್ಟು ಮಕ್ಕಳ ಫೋಟೋ ಬರುತ್ತೆ? ನಮ್ಮ ಶಾಲೆಯಲ್ಲಿ ಇಷ್ಟು ಮಕ್ಕಳು ದೇಶಭಕ್ತಿಯನ್ನು ಹೊಂದಿದ್ದಾರೆ ಅಂದರೆ ಎಷ್ಟು ಜನರ ಫೋಟೋ ಬರುತ್ತೆ? ನಮ್ಮ ಶಾಲೆಯಲ್ಲಿ ಇಷ್ಟು ಮಕ್ಕಳಿಗೆ ಸೇವೆ ಬಗ್ಗೆ ಪರಿಕಲ್ಪನೆ ಇದೆ ಅಂದರೆ ಎಷ್ಟು ಮಕ್ಕಳ ಫೋಟೋ ಬರುತ್ತೆ? ಹಾಗಾಗಿ ನಮ್ಮ ಮಕ್ಕಳು ಅಂಕಗಳಲ್ಲಿ ಉತ್ತಮ ಪಡೆಯೋದು ಅಷ್ಟೇ ಅಲ್ಲ, ಆ ಮೌಲ್ಯಗಳಲ್ಲೂ ಉತ್ತಮರಾಗಬೇಕು ಅನ್ನೋ ದೃಷ್ಟಿಯಿಂದ ಅದೇನಾದರೂ ಕೊರತೆ ಆದರೆ ಈಗಿನ ಯುವ ಸಮಾಜದ ಪರಿಸ್ಥಿತಿ ಏನಾಗುತ್ತೆ, ನಮ್ಮ ಯುವಕರು ಸಣ್ಣ ಸಣ್ಣದಕ್ಕೂ ಕೂಡ ಅವ್ರು ಯಾವ ರೀತಿ ಬದುಕಬೇಕು ಅನ್ನೋದು ಕಲಿಸ್ತಿಲ್ಲ. ಅವರ ಇಡೀ ಯೌವನ, ಅವರ ಇಡೀ ಸಮಯವನ್ನು ಬೇಡದೇ ಇರೋದಕ್ಕೆ ಅವರು ಸಮಯವನ್ನು ಕೊಡ್ತಾ ಅವರ ಇಡೀ ಯೌವನವನ್ನು ಕಳ್ಕೊಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆಯಿಂದ ಒಬ್ಬ ಯೋಧ 20, 21, 22 ವಯಸ್ಸಿನ ಯೋಧ ತನ್ನ ಇಡೀ ಯೌವನ, ಅಮೂಲ್ಯ ಯೌವನ ರಾಷ್ಟ್ರಕ್ಕೋಸ್ಕರ ಅರ್ಪಿಸ್ತಾನೆ. ಆ ಯೋಧನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಯೋಧನ ಮನೆ ಪರಿಸ್ಥಿತಿಯನ್ನು, ಆ ತಾಯಿ ಪರಿಸ್ಥಿತಿಯನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನಿಮ್ಮ ಮುಂದೆ ನಮಗೆ ಮನಮುಟ್ಟುವಂತೆ ಅರ್ಥ ಮಾಡಿಸೋ ದೃಷ್ಟಿಯಿಂದ ಈಗ ಒಂದು ಸಣ್ಣ ನೃತ್ಯ ರೂಪಕ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಕಲಾವಿದರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಅಮ್ಮ ಪ್ಲೀಸ್, ಇವಾಗ ಇನ್ನೂ ಮನೆಗೆ ಬಂದೀನಿ, ಆಗ್ಲೇ ಶುರು ಮಾಡಬೇಡ ನಿನ್ ಪುರಾಣನ. ನನಗೆ ಊಟನೂ ಬೇಡ, ಏನೂ ಬೇಡ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ ನೀನು? ಹುಟ್ಟದ ದಿನ ನೀನು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನೀನು ಬಾ ಪ್ಲೀಸ್, ನನ್ನ ಪಾಡಿಗೆ ಬಿಟ್ಬಿಡು. ನನ್ನ ಎಲ್ಲಿಗೂ ಕರಿಬೇಡ. ನಾನು ಯಾವ ದೇವಸ್ಥಾನಕ್ಕೂ ಬರಲ್ಲ. ಆ ಗಣಪತಿಗೆ ನೀನೇ ಪೂಜೆ ಮಾಡ್ಕೊ. ನನ್ನ ಫ್ರೆಂಡ್ಸ್ ಅವ್ರ ಪೇರೆಂಟ್ಸು ಇದ್ದಾರೆ. ಅವಳನ್ನ ಕಾಶ್ಮೀರಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು. ನೀನೇನ್ ಮಾಡಿದ್ಯಾ? ಯಾವಾಗಲೂ ದೇವಸ್ಥಾನ ಸುತ್ತಿಸ್ತಾ ಇರ್ತೀಯ ನನ್ನ. ತಿದ್ದಂಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಮಗನೇ, ಬಂದ್ಯಾ? ಇವಾಗ ಬರ್ತೀಯಾ ಅವಾಗ ಬರ್ತೀಯಾ ಅಂತ ಕಾಯ್ತಾನೆ ಇದೆ. ಅಂತೂ ಬಂದ್ಯಲ್ಲ, ಅಷ್ಟು ಸಾಕು. ಬಾ, ನೀನು ಹುಟ್ಟಿದಬ್ಬಕ್ಕೆ ನಿನ್ಗೆ ಇಷ್ಟವಾಗಿರೋ ಸಿಹಿ ಮಾಡಿದ್ದೀನಿ. ಬಾ, ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ ನಿನಗೆ. ಬಾ ಬಾ. ಅಯ್ಯೋ ಅಮ್ಮ, ನೀನು ಯಾಕೆ ಅಷ್ಟು ತೊಂದರೆ ತಗೊಂಡೆ? ನೀನು ರೆಸ್ಟ್ ಮಾಡಬೇಕು, ನಿನಗೆ ರೆಸ್ಟ್ ಬೇಕು. ಅಯ್ಯೋ, ಅದೆಲ್ಲ ಇರಲಿ ಬಿಡು ಮಗನೇ. ನೀನು ಬಾ, ಇವಾಗ ಹೊತ್ತಾಯ್ತು, ಊಟ ಮಾಡು. ಬಾ. ಜೈ ಹಿಂದ್ ಸರ್. Jai Hind. Officer, your leave has been cancelled due to special operation. Report on duty immediately. ಎಸ್ ಸರ್. ಅಮ್ಮ, ರಜೆ ಕ್ಯಾನ್ಸಲ್ ಆಯ್ತಾ? ಇರಲಿ, ನಿನ್ನ ಅವಶ್ಯಕತೆ ಇಲ್ಲಿಗಿಂತ ಜಾಸ್ತಿ ಅಲ್ಲಿದೆ. ಹೋಗಿ ಬಾ ಮಗನೇ. ವಿಜಯ್ ಭವ. ಕಣೆ ಇವತ್ತು ಅಲ್ವಾ, ಮರ್ತೇ ಹೋಗಿದ್ದೆ. ಕಮ್ ಯಾ, ಲೆಟ್ಸ್ ಗೋ, ಇಲ್ ಬಿ ಫನ್. ಈ ಎಕ್ಸಾಮ್ ಟೆನ್ಷನು, ಮನೆಯವ್ರ ಕಿರಿಕಿರಿಯಿಂದ ಮರ್ತೇ ಹೋಗಿತ್ತು ನೋಡು. ವೆಯ್ಟ್ ಐ ಆಮ್ ಕಮಿಂಗ್. ನಾನು ಎಲ್ಲಾದ್ರೂ ಹೋಗ್ತೀನಿ. ನಾನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ ನಿಮ್ಗೆ ಹೇಳಿ ಕೇಳಿ ಹೋಗಕ್ಕೆ. ಆಮೇಲೆ ಆ ಪುಟ್ಟಿಯನ್ನ ಫಸ್ಟ್ ಕರಿಬೇಡಿ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ಅಲ್ವೇ? ನಾನು ಹೇಳೋದನ್ನು ನಂಗೊಂದು ಸ್ವಲ್ಪ ಗಡ್ಡ ಬಂದರೆ ನಾನು ಹೀರೋ ಥರನೇ ಕಾಣಿಸ್ತೀನಿ, ಆಯ್ತಾ? ಆಯ್ತು, ಬಂದರು ಎಷ್ಟು ಮಾತಾಡ್ತೀರಾ? ಬ್ರೋ, ಲಾಸ್ಟ್ ವೀಕ್ ಇಂಟರ್ವ್ಯೂ ಕೊಟ್ಟಿದ್ದಲ್ಲ, ಏನಾಯ್ತು? ಸೆಲೆಕ್ಟಾ ಅಥವಾ ಅದು ಹೋಗೇನಾ? ಹಲೋ, ನಾನು ಸೆಲೆಕ್ಟ್ ಆಗಿದ್ದೀನಿ, ಆದ್ರೆ ಆ ಕಂಪನಿ ಬೇಡ ಅಂತ ನಾನೇ ರಿಜೆಕ್ಟ್ ಮಾಡಿದ್ದು. ಓಹೋ, ಇದ್ಯಾವುದು ಹೊಸ ಈ ಬಿಸಿಲಲ್ಲಿ ಹೋಗಿ ಯಾರು ಕೆಲಸ ಮಾಡ್ತಾರೆ? ನಮ್ಮಪ್ಪ ಮಾಡಿಟ್ಟಿರೋ ಆಸ್ತಿನೇ ಕೋಟ್ಯಾಂತರ ರೂಪಾಯಿ ಇದೆ. ಈ ಕೆಲಸ ಜಾಬ್ ಎಲ್ಲ ನನಗೆ ಆಗ್ಬೇಕು. ಆಯ್ತು ಬಿಡಪ್ಪ, ನೀವೇನು ಸಾವುಕಾರ ಮಂದಿ. ಹೇ, ರಿಸಲ್ಟ್
ರಿಸಲ್ಟ್ಸ್ ಬಂದಿದೆ ಕಣ್ರು. ಹೌದಾ? ಅಯ್ಯೋ ಅದು ಇವತ್ತೇ ಬರ್ಬೇಕಿತ್ತಾ? ಥೋ ಅದೊಂದು ಬಾಕಿ ಇತ್ತಪ್ಪ. ಚೆಕ್ ಮಾಡ್ರು, ಅದೊಂದು ಆಗೋಗ್ಬಿಡ್ಲಿ. ಚೆಕ್ ಮಾಡಿ. ಏನಾಯ್ತು? ಎಷ್ಟು? ಒಂದ ಎರಡ? ಡಮ್ಮಾರು. ಹಲೋ, ಪಾಸು 35. ಯಪ್ಪ ತಡ್ಕೊಳಕ್ಕಾಗ್ತಾ ಇಲ್ಲ, ಜಾಸ್ತಿ ಆಗೋಯ್ತು. ಏಯ್ ಯಾಕೆ ಹಂಗೆ ಕೂತಿದ್ಯಾ? ನೀನು ಪಾಸೆ ತಾನೆ? ಹಾಂ ಹಾಂ ಹಾಂ, ನಾನು ಪಾಸೆ. ಸರಿ ಸರಿ ನಡೀರಿ ಹೋಗೋಣ. Captain, how is your mother now? Hope she is doing better. There is no glimmer of hope, sir. But she has no regrets. It's okay, sir. ಇವಳು ತಾಯಿನೇ. This is more important. Fire! Sir! ಅಮ್ಮ 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 ಅಮ್ಮ, ಅದು 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 ಸ್ಯಾಮ್, ಅಂದರೆ ಸಮನ್ವಿ ಸಮನ್ವಿ ಅದು ಸಮನ್ವಿ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳಮ್ಮ.
ನಮಸ್ಕಾರ ಅಮ್ಮ. ನಿಮ್ಮ ಇದ್ದೊಬ್ಬ ಮಗನನ್ನ ಯುದ್ಧದಲ್ಲಿ ಕಳ್ಕೊಂಡ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಆ ಭಗವಂತ ನನಗೆ ಮೋಸ ಮಾಡ್ದ. ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟ. ಇನ್ನೊಬ್ಬ ಮಗನನ್ನು ಕೊಟ್ಟಿದ್ದಿದ್ರೆ ಅವನನ್ನು ನಾನು ಸೈನ್ಯಕ್ಕೆ ಸೇರಿಸ್ತಿದ್ದೆ. ಈ ದೇಶದ ರಕ್ಷಣೆಗಾಗಿ ಅವನನ್ನು ಮುಡುಪಿಡ್ತಿದ್ದೆ. ರೋಗ ಬಂದು ನರಳಿ ಸಾಯ್ಬೋದು, ಆದರೆ ಯೋಚನೆ ಮಾಡಿ ಒಂದು ಮಹತ್ತರ ಕಾರ್ಯಕ್ಕೋಸ್ಕರ ಪ್ರಾಣ ಕೊಡುವಂಥ ಅವಕಾಶ ಭಗವಂತ ಕೆಲವ್ರಿಗೆ ಮಾತ್ರ ಕೊಡ್ತಾನೆ. ಹಾಗಾಗಿ ಯಾಕೆ ಬೆಳಗಿನಿಂದ ಪ್ರತಿಯೊಬ್ಬರು ಕೂಡ ಮಾತಾಡಿದವರು ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಬೇಕು, ದೇಶಭಕ್ತಿ ಬೇಕು ಅಂತ ಹೇಳ್ತಿದ್ರು ಅಂದರೆ ಇದು ಒಂದೇ ಕಾರಣಕ್ಕೆ. ಯಾಕಂದರೆ ಬದುಕು ವ್ಯರ್ಥ ಆಗಬಾರ್ದು, ಬದುಕಿಗೆ ಒಂದು ಅರ್ಥ ಸಿಗಬೇಕು. ಆ ಅರ್ಥವನ್ನು ಕೊಡುವಂಥವ್ರು ನಾವಾಗ್ತೀವಿ. ಯೋಚನೆ ಮಾಡಿ, ಯಾವುದೇ ಒಂದು ಮಗು ಹುಟ್ಟಿದಾಗ ಅದು ನಿಜವಾದ ಹುಟ್ಟಲ್ಲ. ಯಾವ ರೀತಿ ಒಂದು ಪಕ್ಷಿಯನ್ನು ನಾವು ದ್ವಿಜ ಅಂತ ಕರಿತೀವಿ. ದ್ವಿ ಅಂದರೆ ಎರಡು, ಜ ಅಂದರೆ ಜನ್ಮ. 2 ಸಲ ಪಕ್ಷಿಗಳು ಹುಡ್ತಾವಂತೆ. ಒಂದು ಮೊಟ್ಟೆಯಾಗಿ ಬಂದರೆ ಇನ್ನೊಂದು ಮೊಟ್ಟೆಯನ್ನು ಹೊಡೆದು ಮರಿಯಾಗಿ ಬರುತ್ತೆ. ಹಾಗಾಗಿ ಅಮ್ಮ ಮೊದಲು ಜನ್ಮವನ್ನು ಕೊಡ್ತಾಳೆ. ಅಮ್ಮ ಜನ್ಮ ಕೊಟ್ಟಂಥ ಮಗು ನಮ್ಮ ತರಗತಿಗೆ ಬಂದು ಕೂರುತ್ತೆ. ಆದರೆ ಆ ಮಗುವಿನ ನಿಜವಾದ ಜನ್ಮ ಅದಾಗಿಲ್ಲ. ಆ ಮಗುವಿನ ನಿಜವಾದ ಜನ್ಮ, ನಿಜವಾದ ದ್ವಿಜ, ಆ ಇನ್ನೊಂದು ಜನ್ಮ ಕೊಡುವಂಥದ್ದು ಯಾರು ಅಂದರೆ ಅದು ಶಿಕ್ಷಕರಾಗಿ ನಮ್ಮ ಪಾತ್ರ. ಹಾಗಾಗಿ ಆ ಇನ್ನೊಂದು ಜನ್ಮ ಇದೆಯಲ್ಲ, ಆ ಬದುಕು ಹೇಗಾಗಬೇಕು ಅನ್ನೋವಂಥದ್ದು ಬಹಳ ಮುಖ್ಯ ಆಗತ್ತೆ. ಯೋಚನೆ ಮಾಡಿ, ಈ ಹೋರಾಟಕ್ಕೆ ಹೋದಂಥ ಒಬ್ಬೊಬ್ಬ ಸೈನಿಕರಿಗೂ ಕೂಡ ಮಕ್ಕಳಿರಲಿಲ್ವಾ, ಮಡದಿಯರಿರಲಿಲ್ವಾ? ಆದರೆ ಯೋಚನೆ ಮಾಡಿ, ಇವತ್ತು ಈ ಭಾಗಕ್ಕೆ ಬಂದು ನಾವೊಂದು ಹಳ್ಳಿಗೆ ಹೋಗಿ ಎಷ್ಟು ಜನ ಸೈನಿಕ ಕುಟುಂಬದಿಂದ ಇದ್ದೀರಾ ಅಂದರೆ ನಮಗೆ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಸಿಗ್ಬೋದು. ನೀವು ಉತ್ತರ ಪ್ರದೇಶದ ದೆಸಲೂರು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಹೋಗಿ ಯಾವುದಾದ್ರೂ ಮನೆ ಬಾಗಿಲನ್ನು ಬಡಿದು ಈ ಮನೆಯಲ್ಲಿ ಯಾರಾದರೂ ಸೈನಿಕರಿದ್ರಾ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಆ ಗ್ರಾಮದಿಂದ 70% ಜನ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತವರು. 70% ಒಂದು ಹಳ್ಳಿಯಿಂದ. ಯೋಚನೆ ಮಾಡಿ, ಅವರ ಅಪ್ಪ ಸೈನ್ಯದಲ್ಲಿರ್ತಾನೆ, ಅಥವಾ ಮಗ ಸೈನ್ಯದಲ್ಲಿರ್ತಾನೆ, ಅಥವಾ ಅವ್ರ ತಾತ ಸೈನ್ಯದಲ್ಲಿದ್ದರು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅವರೆಲ್ಲರೂ ಕೊಡುವಂಥ ಉತ್ತರ ಯಾರು ಅಂದರೆ, ನಮ್ಮ ಆದರ್ಶ ಒಬ್ಬರಿದ್ದಾರೆ ಈ ಒಂದು ಗ್ರಾಮದಲ್ಲಿ, ಅವರೇ ನಮಗೆ ಪ್ರೇರಣೆ. ಆ ಆದರ್ಶ ವ್ಯಕ್ತಿ ಯಾರಪ್ಪ ಅಂತ ನೋಡಿದ್ರೆ, ಒಬ್ಬ ಸೈನ್ಯದಲ್ಲಿದ್ದಂಥ ವ್ಯಕ್ತಿ ನಿವೃತ್ತಿಯನ್ನು ಆತ ಊರಿಗೆ ಬರ್ತಾನೆ. ಊರಿಗೆ ಬಂದು ಮಾಡಿದ ಕೆಲಸ ಏನಂದರೆ, ಅಲ್ಲಿದ್ದಂಥ ಶಾಲೆ ಮಕ್ಕಳಿಗೆ ಪಾಠವನ್ನು ಹೇಳಲಿಕ್ಕೆ ಶುರು ಮಾಡ್ದ, ಮಕ್ಕಳಿಗೆ ಪ್ರೇರಣೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ದ, ದೇಶಭಕ್ತಿಯನ್ನು ತುಂಬಲಿಕ್ಕೆ ಶುರು ಮಾಡ್ದ. ಆ ಒಬ್ಬ ಮಾಡಿದ ವ್ಯಕ್ತಿ, ಒಬ್ಬ ಸೈನಿಕ ಶಿಕ್ಷಕನಾದ. ಇಡೀ ಗ್ರಾಮ 70% ಸೈನಿಕರನ್ನು ಒಂದು ಹಳ್ಳಿ ಕೊಟ್ಟಿದೆ. ಇದು ಒಂದು ಶಿಕ್ಷಕರ ಸಾಮರ್ಥ್ಯ ಅಂತ. ಯೋಚನೆ ಮಾಡಿ, ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನನ್ನ ವಿದ್ಯಾರ್ಥಿ ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರಿಂಗ್ ಆಗಿದ್ದಾನೆ, IPS ಆಫೀಸರ್ ಆಗಿದ್ದಾನೆ ಅಂತ ಖುಷಿ ಪಡ್ತೀವಿ. ಆದರೆ ಯೋಚನೆ ಮಾಡಿ, ಇಲ್ಲಿರೋವಂಥ ಶಿಕ್ಷಕರಲ್ಲಿ ನಮ್ಮ ಯಾವುದೋ ಒಂದು ವಿದ್ಯಾರ್ಥಿ ಅವನ ಸೈನ್ಯಕ್ಕೆ ಸೇರಿದ, ಅವನ ಬದುಕನ್ನು ಒಂದು ಸಾರ್ಥಕ, ಒಂದು ಉನ್ನತ ಸ್ಥಾನಕ್ಕೋಸ್ಕರ ಮುಡುಪಾಗಿಟ್ಟ ಅಂದರೆ ಆ ಭಾವವನ್ನು ನಾವು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ನಿಮ್ಮ ಮುಂದೆ ಆ ಸೈನಿಕನ ಮನೆಯ ಪರಿಸ್ಥಿತಿ, ಆ ಸೈನಿಕನ ಭಾವ, ಎಲ್ಲ ಭಾವನೆಯ ಬುತ್ತಿಯನ್ನು ಕಟ್ಟಿಟ್ಟು ಹೋಗ್ತಾನಲ್ಲ. ಯೋಚನೆ ಮಾಡಿ, ಯುದ್ಧಕ್ಕೆ ಅಂತ ಇಬ್ಬರು ಸೈನಿಕರು ಹೋಗ್ಬೇಕಾದ್ರೆ ಒಬ್ಬ ಸೈನಿಕ ಪಕ್ಕದಲ್ಲಿದ್ದವನ್ಗೆ ಹೇಳ್ತಾನಂತೆ, ಏನಂತಂದರೆ, ನೋಡಪ್ಪ, ನೀನು ಮನೆಗೆ ಹೋಗ್ತೀಯಾ, ಮನೆಗೆ ಹೋದಾಗ ನಿನ್ನ ಮಗ ಸತ್ತೋದ ಅಂತ ನನ್ನ ಅಪ್ಪನಿಗೆ ಒಂದೇ ಸಲ ಹೇಳಬೇಡ. ಯಾಕಂದರೆ ಅಪ್ಪ ಹಾರ್ಟ್ ಪೇಷಂಟು, ಅವ್ರು ತಡ್ಕೊಳ್ಳೋದಿಲ್ಲ. ಅಪ್ಪನ ವಾಕಿಂಗ್ ಸ್ಟಿಕ್ ತಗೋ, ಮುರಿದಿಡು, ಅಪ್ಪನಿಗೆ ಅರ್ಥ ಆಗತ್ತೆ. ದೇವ್ರ ಮನೆಗೆ ಹೋಗು, ಅಮ್ಮ ದೀಪವನ್ನು ಹಚ್ಚಿರ್ತಾಳೆ, ಉಫ್ ಅಂತ ದೀಪ ಆರಿಸ್ಬಿಡು, ನನ್ನ ಅಮ್ಮನಿಗೆ ಅರ್ಥ ಆಗತ್ತೆ. ನನ್ನ ಮಡದಿಗೆ ನಮಸ್ಕಾರ ಮಾಡಿ ಕಾಲುಂಗ್ರ ತೆಗಿ, ಮಡದಿಗೆ ಅರ್ಥ ಆಗತ್ತೆ. ನನ್ನ ತಮ್ಮ ಅವನಿಗೊಂದು ಗಾಡಿ ಕೀ ಕೊಟ್ಟು ಪ್ರತಿ ಬಾರಿಯೂ, ಅಣ್ಣ ನೀನು ಹೋಗ್ತಿದ್ಯಾ, ಇನ್ಮೇಲೆ ಗಾಡಿ ನಂದೇ ಅಲ್ವಾ ಅಂತ ಕೇಳ್ತಿದ್ದ. ಆ ಗಾಡಿ ಕೀ ಕೊಟ್ಟು ಪರ್ಮನೆಂಟ್ ನಿಂದೆ ಅನ್ನೋ ಆ ತಮ್ಮನಿಗೆ ಅರ್ಥ ಆಗತ್ತೆ.
6 ತಿಂಗಳಕ್ಕೋ ವರ್ಷಕ್ಕೋ ಎಲ್ಲೆಲ್ಲೋ ಪೋಸ್ಟಿಂಗಲ್ಲಿ ಇರ್ತೀಯ, ಪ್ರತಿ ಬಾರಿ ರಜಕ್ಕೆ ಅಂತ ವರ್ಷದಲ್ಲಿ ಒಂದು 20 ದಿನ ಮನೆಗೆ ಬಂದಾಗ ಅಣ್ಣ ನೀನು ಗಿಫ್ಟ್ ತರಬೇಕು ಅಂತ ಚೇಷ್ಟೆ ಮಾಡ್ತಿದ್ದಂಥ ತಂಗಿಗೆ ಒಂದು 10 ಗಿಫ್ಟ್ ಕೊಟ್ಬಿಡು, ಆ ತಂಗಿಗೆ ಅರ್ಥ ಆಗತ್ತೆ. ಯೋಚನೆ ಮಾಡಿ ಶಿಕ್ಷಕರೇ, ಎಲ್ರಿಗೂ ಅರ್ಥ ಮಾಡಿಸ್ಬೋದು. ಆದರೆ ಅವನಿಗೂ ಒಂದು ಸಣ್ಣ ಮಗು ಇದ್ದರೆ, 5 ವರ್ಷದ 6 ವರ್ಷದ ಮಗು, ಅಪ್ಪ ಅಂದರೆ ಇನ್ನು ಆಕಾಶ, ಅಪ್ಪ ಅಂದರೆ ಗೋಡೆ ಮೇಲೆ ಹಾಕಿರೋ ಅಂಥ ಫೋಟೋ ಫ್ರೇಮ್ ಅಷ್ಟೇ. ಆ ಮಗುವಿಗೆ ಉತ್ತರ ನಮ್ಮಲ್ಲಿ ಏನಿದೆ? ಹಾಗಾಗಿ ನಾವು ಅವರ ತ್ಯಾಗ ಮತ್ತು ಬಲಿದಾನ ಏನು ಮಾಡ್ತಿದ್ದಾರಲ್ಲ, ಇವತ್ತು ನಾವು ಪ್ರಾಣ ಕೊಡೋ ಅಂಥ ಸಂದರ್ಭ ಇಲ್ಲ, ಆದರೆ ನಮಗೋಸ್ಕರ ಅಲ್ಲಿ ಪ್ರಾಣ ಕೊಡ್ತಿದ್ದಾರೆ. ಆ ಪ್ರಾಣಕ್ಕೊಂದು ಅರ್ಥ. ಆ ಪ್ರಾಣಕ್ಕೆ ನಮ್ಮಿಂದ ನಾವೇನಾದರೂ ಮಾಡ್ಬೋದಾ ಸೈನಿಕರಿಗೆ ಅಂದರೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಲೆಯಲ್ಲಿ ಓದೋವಂಥ ಪ್ರತಿ ವಿದ್ಯಾರ್ಥಿಗಳಿಗೆ ಆ ಸೈನಿಕರ, ಸ್ವತಂತ್ರ ಹೋರಾಟಗಾರರ, ಮಹಾನ್ ಸಂತರ ಪ್ರತಿಯೊಬ್ಬರ ಕಥೆಯನ್ನು ನಮ್ಮ ಪಾಠದ ಜೊತೆಯಲ್ಲೇ, ಗಣಿತದ ಜೊತೆಯಲ್ಲೇ, ವಿಜ್ಞಾನದ, ಇಂಗ್ಲೀಷ್, ಗ್ರಾಮರ್ ಎಲ್ಲದರಲ್ಲೂ ಕೂಡ ಆ ದೇಶಭಕ್ತಿಯನ್ನು ಸೇರಿಸ್ತಾ ನಮ್ಮ ಮಕ್ಕಳನ್ನು ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಮತ್ತೊಂದಿಲ್ಲ. ಹಾಗಾಗಿ ಈಗ ನಿಮ್ಮ ಮುಂದೆ ಆ ಸೈನಿಕನ ಮಗು ಬಂದು ಪ್ರಶ್ನೆಯನ್ನು ಕೇಳುತ್ತೆ. ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಇದೆಯಾ ಅಥವಾ ಉತ್ತರವನ್ನು ನಾವು ನೀವು ಆಗ್ಬೋದು ಅನ್ನೋದನ್ನು ನಾವು ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹೋ ನಾನೇ ಮಾತಾಡ್ತಾ ಇರೋದು. ಏನು ವಿಷಯ? हेलो, सुनाई दे रहा है आपको? हेलो हेलो ಅಜ್ಜಿ, ತಾತ, ಕೈ ಮುಗಿವೆ ನಮ್ಮನು ಕಾಯೋ ಸೈನ್ಯದ ಕಡೆಗೆ ದೇವತೆ ಕರುಣಿಸುವ ವೈರಿಯ ತಡೆಯುವ ಯೋಧನಿಗೆ ದೇಶದ ಗಡಿಯಲ್ಲಿ ಚಳಿ ಮಳೆ ನಡುವಲಿ ನಂಬಿದ ಜೀವವು ದಾರಿಯ ಕಾಯಲು ಬಂದಿಹೆ ದೇಹವು ತ್ರಿವರ್ಣ ಧ್ವಜದಲ್ಲಿ. ಭಾರತ ದೇಶದ ಸೇನಾನಿ ಇವನೇ ನಮ್ಮೆಲ್ಲರ ಕಣ್ಮನಿ. ದೇವನ ಕೈ ಮುಗಿವೆ ನಮ್ಮನು ಕಾಯುವ ಸೈನ್ಯದ ಕಡೆಗೆ. ಗೊತ್ತಿತ್ತು ನೀನ್ ಬರ್ತೀಯ ಅಂತ. ಇವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ನೋಡು.
ಹೋಗಿವೆ ನಮ್ಮನು ಕಾಯುವ ಸೈನ್ಯದ ಕಡೆಗೆ. ದೇಶದ ಗಡಿಯಲಿ ಚಳಿ ಮಳೆ ನಡುವಲಿ ಮನೆಯ ತೊರೆದು ಜೀವ ಕೊಡುವ ಅವನು ನಂಬಿದ ಜೀವವು ದಾರಿಯ ಕಾಯಲು ಬಂದಿಹೆ ದೇಹವು ತ್ರಿವರ್ಣ ಧ್ವಜದಲ್ಲಿ. ಭಾರತ ದೇಶದ ಸೇನಾನಿ ಇವನೇ ನಮ್ಮೆಲ್ಲರ ಕಣ್ಮನಿ. ದೇವ ದೇವ ದೇವಾನಿ ಕರುಣಿಸುವ ವೈರಿಯ ತಡೆಯುವ ಯೋಧನಿಗೆ. ಮಕ್ಕಳಿಗೆ ನಮ್ಮ ಹೀರೋ ಯಾರು ಅಂದರೆ ಸಾಕಷ್ಟು ಸಿನಿಮಾ ನಟರ ಹೆಸರನ್ನು ಹೇಳ್ತಾರೆ. ಎ ಫಾರ್ ಕೇಳಿದ್ರೆ ಆ್ಯಪಲ್ ಅಂತಾರೆ, ಬಿ ಫಾರ್ ಅಂದರೆ ಬಾಲ್ ಅಂತಾರೆ. ಆದರೆ ಇವತ್ತಿಂದ ಒಂದು ಸಣ್ಣ ಬದಲಾವಣೆ, ನಾವು ನಮ್ಮ ಮಕ್ಕಳಿಗೆ ಎ ಫಾರ್ ಅಂದರೆ ಅಬ್ಬಕ್ಕ, ಬಿ ಫಾರ್ ಅಂದರೆ ಭಗತ್ ಸಿಂಗ್, ಸಿ ಫಾರ್ ಅಂದರೆ ಚಂದ್ರಶೇಖರ್ ಆಜಾದ್, ಡಿ ಫಾರ್ ದಾದಾಬಾಯಿ ನವರೋಜಿ, ಇ ಫಾರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಎಫ್ ಫಾರ್ ಫತೇ ಸಿಂಹ ಅಂತ ಸೋ ಆನ್ ಅಪ್ ಟು ಝೆಡ್ ಫಾರ್ ಝೀನತ್ ಮಹಲ್ ತನಕ 6.5 ಲಕ್ಷಕ್ಕೂ ಹೆಚ್ಚು ಜನ ಸ್ವತಂತ್ರ ಹೋರಾಟಗಾರರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಈ ವರ್ಷ ಕಾರ್ಗಿಲ್ ಯುದ್ಧವಾಗಿ 25ನೇ ವರ್ಷದ ವಾರ್ಷಿಕೋತ್ಸವ. 25 ವರ್ಷಗಳು ಕಳೆದಿದೆ. ನಾವು ನಮ್ಮ ಶಾಲೆಗಳಲ್ಲಿ ಆ 25ನೇ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ಬೋದಾ? ನಾವು ಒಂದು ಸಣ್ಣ ಬದಲಾವಣೆ ನಮ್ಮ ಮಕ್ಕಳಿಗೆ, ನೋಡಪ್ಪ ಮಗು, ನೀನು ದೇವ್ರ ಹತ್ರ ಏನು ಕೇಳ್ಕೊಳ್ತೀಯಾ? ಮಗು ಹೇಳುತ್ತೆ, ನನಗೆ ಒಳ್ಳೇದಾಗಬೇಕು, ಚೆನ್ನಾಗಿ ಮಾರ್ಕ್ಸ್ ಸಿಗಬೇಕು, ಇನ್ನೊಂದು ಮತ್ತೊಂದು ಅಂತ. ಒಂದು ಸಣ್ಣ ಬದಲಾವಣೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೋದಾ? ನೋಡಪ್ಪ, ದೇವರಲ್ಲಿ ನೀನು ಎಲ್ಲ ಪ್ರಾರ್ಥನೆಯ ಮಾಡಿದ ಬಳಿಕ ನಮ್ಮ ಸೈನಿಕರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಪ್ರಾರ್ಥನೆ ಇವತ್ತಿಂದ ನೀನು ಮಾಡ್ಬೋದಾ? ಹೀಗೆ ಒಂದು ಸಣ್ಣ ಬದಲಾವಣೆಗಳ ಮೂಲಕ ನಮ್ಮ ಮಕ್ಕಳಲ್ಲಿ ದೇಶಭಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಆ್ಯನ್ಯುವಲ್ ಡೇ ಕಾರ್ಯಕ್ರಮವನ್ನು ಮಾಡ್ತೇವೆ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಅದೇ ಫಿಲಮ್ ಸಾಂಗ್ಗಳನ್ನು, ಇನ್ನೊಂದು ನೃತ್ಯಗಳನ್ನು ನಮ್ಮ ಮಕ್ಕಳ ಕೈಯಲ್ಲಿ ಪ್ರದರ್ಶನವನ್ನು ಮಾಡಿಸ್ತೀವಿ. ಮತ್ತು ನಾವು ಹೇಳ್ತೀವಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ ಅಂತ. ಯಾಕೆ ಎಷ್ಟೊಂದು ದೇಶಭಕ್ತಿ ಗೀತೆಗಳಿಲ್ವಾ? ಜನಪದ ಗೀತೆಗಳಿಲ್ವಾ? ನಾವು ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಇಂಥ ಒಂದು ದೇಶಭಕ್ತಿ ಗೀತೆಗೆ ಅವನನ್ನು ಪ್ರೇರೇಪಣೆಗೊಳಿಸೋದು. ಒಂದು ಮಹಾತ್ಮರ ವೇಷವನ್ನು ಧರಿಸು. ಕೇವಲ ಆಗಸ್ಟ್ 15ಕ್ಕೆ ಮಾತ್ರ ಮಕ್ಕಳ ಕೈಯಲ್ಲಿ ಜೆಂಡಾ ಕೊಟ್ಟು ಕೇಸರಿ ಬಿಳಿ ಹಸಿರಿನ ನಡುವೆಯ ನೀಲಿ ಚಕ್ರದ ತ್ರಿವರ್ಣ ಧ್ವಜವನ್ನು ಲೇರು ಲೇರು ಲೇರಾಯ ತಿರಂಗ ಜಂಡಾ ಹೂಂಚ ರಹೇ ಅಮಾರ ವಿಜಯ್ ವಿಶ್ವ ತಿರಂಗ ಪ್ಯಾರ ಅಂತ ಒಂದು ದಿನಕ್ಕೆ ಸೀಮಿತ ಮಾಡ್ದಲೆ 365 ಕಾಲು ದಿನವೂ ಕೂಡ ನಮ್ಮ ಮಗು ಮಾತಾಡಿದ್ರೆ ಅವನು ಒಂದೇ ಮಾತರ, ನಮ್ಮ ಮಗು ಬಾಯಿ ಬಿಟ್ಟರೆ ಜೈ ಹಿಂದ್ ಅಂತ ಒಂದು ಸಣ್ಣ ಬದಲಾವಣೆಗಳ ಮೂಲಕ ಮಕ್ಕಳಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವರಲ್ಲಿ ದೇಶಭಕ್ತಿಯನ್ನು ನಾವು ನೀವು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಒಬ್ಬೊಬ್ಬ ಹೋರಾಟಗಾರನು ಏನು ಪ್ರಾಣವನ್ನು ಕೊಟ್ಟರು, ಅವರ ದೇಶಭಕ್ತಿ ಎಷ್ಟರ ಉತ್ಕೃಷ್ಟದಲ್ಲಿತ್ತು ಅಂತ. ನಾವು ಚಂದ್ರಶೇಖರ್ ಆಜಾದ್ ಕಥೆಯನ್ನು ಕೇಳ್ತೀವಿ. 24 ವಯಸ್ಸು ಆತ ಪ್ರಾಣ ಕೊಟ್ಟಾಗ. ಯೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ಯಂಗೆಸ್ಟ್ ಫ್ರೀಡಮ್ ಫೈಟರ್ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ಯಾರು ಅಂದರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ನೆನಪಿಡ್ಕೊಳ್ಳಿ, ಈ ದೇಶಕ್ಕೆ ಅತಿ ಕಿರಿವಯಸ್ಸಲ್ಲೇ ಪ್ರಾಣ ಕೊಟ್ಟಂಥ ಹುಡುಗನ ವಯಸ್ಸು ಎಷ್ಟಾಗಿತ್ತು ಅಂದರೆ ನಾವು ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ. ಕೇವಲ 12 ವರ್ಷ ವಯಸ್ಸು. 12 ವರ್ಷದ ಮಗು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದೆ. ಬಾಜಿ ರೌಟ್ ಅಂತ ಅವನ ಕಥೆಯನ್ನು ನಮ್ಮ ಮಗುಗೆ ಹೇಳಿದ್ರೆ, ನೋಡಪ್ಪ ಹುಡುಗ, ನಾನು ಚಿಕ್ಕವನು, ನಾನೇನು ಮಾಡ್ತೀನಿ ಅಂತ ಅನ್ಕೊಳಕ್ಕಾಗೋದಿಲ್ಲ. ಅವನು 12 ವರ್ಷ ಇದ್ದ, ನೀನು 12 ವರ್ಷ ಇದ್ದ, ನೀನು ಏನಾದರೂ ಮಾಡ್ಬೋದು ದೇಶಕ್ಕೆ ಅಂತ ಪ್ರೇರಣೆಯನ್ನು ಕೊಟ್ಟರೆ ಆ ಮಗುಗೂ ಇದು ನನ್ನ ದೇಶ ಅನ್ನೋ ಭಾವನೆ ಬರುತ್ತೆ. ಇದು ನನ್ನ ದೇಶ, ಹಾಗಾಗಿ ನಾನು ಮಾಡಬೇಕು, ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಮನೆ ಅನ್ನೋ ಭಾವನೆ, ನನ್ನ ದೇಶ ಅನ್ನೋ ಭಾವನೆಯು ಕೂಡ ಮಕ್ಕಳಲ್ಲಿ ಬೇಕಾಗಿದೆ. ಆ ಚಂದ್ರಶೇಖರ್ ಆಜಾದ್ ಮನೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಆ ಪರಿಸ್ಥಿತಿಯನ್ನು ನೋಡ್ಲಿಕ್ಕಾಗ್ದಲೇ ಜೊತೆಲಿದ್ದಂಥ ಸಂಗಡಿಗರು ಅವ್ರ ತಾಯಿ ಪರಿಸ್ಥಿತಿ ನೋಡಿ ಒಂದಿಷ್ಟು ಹಣವನ್ನು ಸಂಗ್ರಹಿಸ್ತಾರೆ.
ಹಣವನ್ನು ಸಂಗ್ರಹಿಸಿ ತಂದು ಚಂದ್ರಶೇಖರ್ ಆಜಾದ್ ಹತ್ರ ಹೇಳ್ತಾರೆ, ನಿಮ್ಮ ಅಮ್ಮನಿಗೆ ಭಾಳ ಕಷ್ಟ ಇದೆ, ಹಾಗಾಗಿ ದುಡ್ಡನ್ನು ಸಂಗ್ರಹಿಸಿದ್ದೀವಿ, ಮನೆಗೆ ಕೊಡ್ಬೋದಲ್ವಾ ಅಂತ. ಆಗ ಚಂದ್ರಶೇಖರ್ ಕೊಟ್ಟಂಥ ಉತ್ತರ ನೋಡಿ, ಅವನ ಉತ್ತರ ಎಷ್ಟು ಚೆನ್ನಾಗಿದೆ ಅಂದರೆ, ಅವನು ಹೇಳ್ತಾನೆ, ಈಗ ದೇಶಕ್ಕೆ ದಾಸ್ಯ ಇದೆ, ಎಲ್ಲರ ಮನೆಯಲ್ಲೂ ಕಷ್ಟ ಇದೆ, ನಾನು ರಾಷ್ಟ್ರಕ್ಕೆ ಅರ್ಪಿಸ್ಕೊಂಡಿದ್ದೀನಿ, ಹಾಗಾಗಿ ನೀವು ಚಂದ್ರಶೇಖರ್ ಆಜಾದ್ ಹೆಸರು ಹೇಳಿ ದುಡ್ಡನ್ನು ಸಂಗ್ರಹ ಮಾಡಿದ್ದೀರಾ ಅಂದರೆ ಈ ದುಡ್ಡು ಭಾರತ ಮಾತೆಯ ಸೇವೆಗೆ ಸಲ್ಲಿಸಬೇಕೇ ಹೊರತು ನನ್ನ ಮನೇಲಿರೋ ತಾಯಿಗಲ್ಲ ಅಂತ ಒಂದು ಪೈಸೆಯೂ ಕೂಡ ಅವನು ವ್ಯರ್ಥ ಮಾಡ್ದಲೇ ರಾಷ್ಟ್ರ ಕಾರ್ಯಕ್ಕೋಸ್ಕರ ಬಳಸ್ತಾನಲ್ಲ, ಅದು ದೇಶಭಕ್ತಿ ಅಂದರೆ. ಅಲ್ಲಿ ಆ ಪ್ರಾಮಾಣಿಕತೆ ಇದೆ. ಆ ಪ್ರಾಮಾಣಿಕತೆ ಇವತ್ತು ಮಕ್ಕಳಲ್ಲಿ ಬೇಕಾಗಿದೆ. ಆ ಮಕ್ಕಳ ಆತ್ಮವಿಶ್ವಾಸವನ್ನು ಬೇಕಾಗಿದೆ ತುಂಬುವಂಥದ್ದು. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಇವತ್ತು ಒಲಿಂಪಿಕ್ಸ್ ನಡೀತಿದೆ, ಎಷ್ಟು ಮಕ್ಕಳಿಗೆ ಒಲಿಂಪಿಕ್ಸಲ್ಲಿ ಎಷ್ಟು ಆಟ ಇದೆ ಅಂತ ನಾವು ತಿಳಿಸ್ತಿದ್ದೀವಿ. ನಾವು ಆ ಪೋಷಕರಿಗೂ ಅರ್ಥ ಮಾಡಿಸ್ಬೇಕು, ಬರೀ ಮಾರ್ಕ್ಸ್ ಒಂದೇ ಜೀವನ ಅಲ್ಲ ಅಂತ. ಯಾಕೆ ಯೋಚನೆ ಮಾಡಿ, ನಾವು ಯಾರು ಮಕ್ಕಳಿಗೆ ಪಾಠವನ್ನು ಮಾಡ್ತಿದ್ದೀವಲ್ಲ, ನಾವು ಯಾರು ನಮ್ಮ ಶಾಲೆಯಲ್ಲಿ ಓದೋ ಮಗುಗೆ ಒಂದು ಮಾತು, ಮಗು ನೀನಿರೋದು ಯಾಕೆ ಅಂದರೆ, ನೀನು ಕೂಡ ನಿನ್ನಲ್ಲಿರೋ ಸಾಮರ್ಥ್ಯ ಎಂಥದ್ದಿದೆ ಅಂದರೆ ನೀನು ಕೂಡ ಒಲಿಂಪಿಕ್ಸಲ್ಲಿ ಗೋಲ್ಡ್ ಗೆಲ್ಬೋದು. ಯೋಚನೆ ಮಾಡಿ, 140 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದೀವಿ. ನೀವು ಇಡೀ ಒಲಿಂಪಿಕ್ಸಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾರತಕ್ಕೆ ಬಂದಿರೋಂಥ ಪದಕಗಳೆಷ್ಟು ಅಂದರೆ 37 ಪದಕ. ಒಬ್ಬ ಮೈಕಲ್ ಫೆಲ್ಪ್ಸ್ ಅಂತ ಒಬ್ಬ ಸ್ವಿಮ್ಮರ್ ಇದ್ದಾನೆ, ಆತ ಒಲಿಂಪಿಕ್ಸಲ್ಲಿ ಪಡ್ಕೊಂಡಿರೋ ಪದಕಗಳೆಷ್ಟು ಅಂದರೆ 28. ಒಬ್ಬನೇ ಒಬ್ಬ ವ್ಯಕ್ತಿ 28 ಪದಕವನ್ನು ಗೆದ್ದಿದ್ದಾನೆ. ನಾವು ಇಡೀ ರಾಷ್ಟ್ರವಾಗಿ 37 ಪದಕ ಅಂದರೆ ಯೋಚನೆ ಮಾಡಿ, ಅಲ್ಲಿಗೆ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಎಷ್ಟು ತುಂಬ್ತಿದ್ದೀವಿ. ನಮ್ಮ ಶಾಲೆಯಲ್ಲಿರೋ ಮಗು ಒಳ್ಳೆ ಕಲಾವಿದನಾಗ್ಬೋದು, ಒಳ್ಳೆ ಸಂಗೀತಗಾರನಾಗ್ಬೋದು, ಒಳ್ಳೆ ಚಿತ್ರಕಲಾವಿದನಾಗ್ಬೋದು. ನಾವು ನಮ್ಮ ಮಕ್ಕಳಿಗೆ ಕೇವಲ ನಾವು ಪಾಠ ಮಾಡಿ ನಿನ್ನ ಟಾರ್ಗೆಟ್ ಫಸ್ಟ್ ರ್ಯಾಂಕ್ ಅಷ್ಟೇ ಅಲ್ಲ, ಒಂದು ರಾಷ್ಟ್ರ ಕಟ್ಟಬೇಕು ಅಂದರೆ ನಮ್ಮ ಮಕ್ಕಳಿಗೆ ಹೇಳಬೇಕು, ನೋಡಪ್ಪ ಈ ಶಾಲೆಯಲ್ಲಿ ಓದಿದ್ಯಾ, ನಿನ್ನ ಗುರಿ ನೋಬೆಲ್ ಪ್ರೈಸ್ ಅಂಥ ಒಂದು ದೊಡ್ಡ ಒಂದು ವಿಶಾಲವಾದ ಗುರಿಯನ್ನು ನಾವು ನೀವು ನೀಡಿ ಆ ಗುರಿಯನ್ನು ಸಾಧಿಸು. ನೀನೀಗ ಸೈನಿಕನೇ ಆಗಬೇಕಂತೇನಿಲ್ಲ, ನೀನು ಆಟ ಆಡ್ತೀಯಾ ದೇಶಕ್ಕೋಸ್ಕರ ಆಡು, ನೀನು ನೃತ್ಯ ಮಾಡ್ತೀಯ ರಾಷ್ಟ್ರಕ್ಕೋಸ್ಕರ ಮಾಡು, ನೀನು ಚಿತ್ರ ಬಿಡಿಸ್ತೀಯ ರಾಷ್ಟ್ರಕ್ಕೋಸ್ಕರ ಮಾಡು, ಏನೇ ಮಾಡು, ಈ ಭಾರತವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗೋದು ನಿನ್ನ ಗುರಿ ಅನ್ನೋವಂಥ ಚಿಂತನೆಯನ್ನು ನಾವು ಮಕ್ಕಳಲ್ಲಿ ನೀಡೋಣ. ಅದಕ್ಕೆ ನಮ್ಮ ಪ್ರೇರಣೆ ಅಂಥ ಸ್ವತಂತ್ರ ಹೋರಾಟಗಾರರಾಗಲಿ ಅಂತ ಈಗ ನಿಮ್ಮ ಮುಂದೆ ಕಡೆಯ ಒಂದು ನೃತ್ಯ ರೂಪಕ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಒಂದು ಪ್ರೇರಣೆಯ ಶಕ್ತಿಯಾಗಿ ಇವತ್ತು ಕೂಡ ಮಕ್ಕಳಿಗೆ ಈ ಹುಡುಗನ ಹೆಸರು ಕೇಳಿದ್ರೆ ಸಾಕು ಅವರಲ್ಲಿ ದೇಶಭಕ್ತಿ ಇಮ್ಮಡಿ ಆಗತ್ತೆ. ಆ ಹುಡುಗನ ಒಂದು ನೃತ್ಯ ರೂಪಕವನ್ನು ನಾವು ನೋಡೋಣ. ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ಇಂಥ ಒಂದು ಸಂದೇಶವನ್ನು ನೀಡೋಣ. ಆಗ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಾಗಿ ಜೋರಾಗಿ ಒಂದು ಚಪ್ಪಾಳೆ ಮೂಲಕ ಕಡೆಯ ನೃತ್ಯ ರೂಪಕ ಕಲಾವಿದರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡಿಕೊಳ್ಳೋಣ. April 13 ಅಮೃತ್ಸರ್ನ ಜಲಿಯನ್ ವಾಲಾ ಬಾಗ್ನಲ್ಲಿ
ರೌಲತ್ ಕಾಯ್ದೆಯ ವಿರುದ್ಧ ಸಾವಿರಾರು ಭಾರತೀಯರು ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದರು. ಜನರಲ್ ವೋರ್ಡ್ವೇರ್ನ ಆದೇಶದ ಮೇರೆಗೆ ನೆರೆದಿದ್ದ ಸಾವಿರಾರು ಭಾರತೀಯರ ಮೇಲೆ ಧಾರಾಕಾರವಾಗಿ ಗುಂಡುಗಳ ಸುರಿಮಳೆಯಾಯಿತು. ಎಲ್ಲೆಲ್ಲೂ ಹೆಣದ ರಾಶಿ. ಮಹಿಳೆಯರು, ವೃದ್ಧರು, ಮಕ್ಕಳು ಎನ್ನದೆ ಎಲ್ಲರ ಮೇಲೂ ಗುಂಡು ಹಾರಿಸಲಾಯಿತು. ಮಾರನೆಯ ದಿನ ಆ ಸ್ಥಳಕ್ಕೆ ತಲುಪಿದ ಭಗತ್ನ ಮೇಲೆ ಈ ಘಟನೆ ತೀವ್ರವಾಗಿ ಪರಿಣಾಮ ಮೂಡಿಸಿತು. ಆ ಕ್ಷಣದಿಂದ ಅಲ್ಲಿನ ರಕ್ತ ಸಿಕ್ತ ಮಣ್ಣೆ ಭಗತ್ನ ಪಾಲಿಗೆ ದೇವರಾಯಿತು. ಪೂಜ್ಯ ತಂದೆಯವರಿಗೆ ನಮಸ್ಕಾರಗಳು. ನನ್ನ ಜೀವನವನ್ನು ಭಾರತ ಸ್ವಾತಂತ್ರ್ಯ ಸಾಧನೆಯ ಕಾರ್ಯಕ್ಕಾಗಿ ನಾನು ಮುಡಿಬಿಡಲು ಪಣ ತೊಟ್ಟಿದ್ದೇನೆ. ಆದ್ದರಿಂದ ನನ್ನ ಜೀವನದಲ್ಲಿ ವಿಶ್ರಾಂತಿಯಾಗಲಿ ಸಾಮಾನ್ಯ ಲೌಕಿಕ ರೀತಿಯ ಸುಖ ಸಂತೋಷಗಳಾಗಲಿ ಇರುವುದಿಲ್ಲ. ಅಂಥ ಮುಳ್ಳಿನ ಹಾದಿಯನ್ನು ಆಯ್ದುಕೊಂಡಿದ್ದೀನಿ. ನಾನು ಚಿಕ್ಕವನಿದ್ದಾಗ ಉಪನಯನ ಸಂಸ್ಕಾರದ ಸಮಯದಲ್ಲಿ ನೀವು ನನ್ನನ್ನು ದೇಶ ಸೇವಾ ಕಾರ್ಯಕ್ಕಾಗಿ ಸಮರ್ಪಿಸುವುದಾಗಿ ಎಲ್ಲರ ಮುಂದೆ ಘೋಷಿಸಿದ್ದೀರಿ. ಈಗ ನಾನು ಪಿತೃವಾಕ್ಯ ಪರಿಪಾಲಕನಾಗಿ ನಿಮ್ಮ ಪ್ರತಿಜ್ಞೆಯನ್ನು ಈಡೇರಿಸಲು ಹೊರಟಿದ್ದೇನೆ. ನೀವು ನನ್ನನ್ನು ಕ್ಷಮಿಸುವುದೆಂದು ನಂಬಿದ್ದೇನೆ. ನಿಮ್ಮ ವಿಧೇಯ ಭಗತ್ ಸಿಂಗ್. देश मेरे मेरी जान है तू, देश मेरे मेरी शान है तू, देश मेरे मेरी शान है तू. मिटाने से नहीं मिटते, डराने से नहीं डरते, वतन के नाम पे से नहीं डरते, मिटाने से नहीं मिटते. देश मेरे मेरी जान है तू, देश मेरे मेरी जान है तू, देश मेरे मेरी शान है तू, देश मेरे मेरी शान है तू. ರಲ್ಲಿ ಭಾರತಕ್ಕೆ ಬರುತ್ತಿದ್ದ ಸೈಮನ್ ಕಮಿಷನ್ನಲ್ಲಿ ಒಬ್ಬರು ಭಾರತೀಯರಿಲ್ಲದ ಕಾರಣ ಲಾಲಾ ಲಜಪತ್ ರಾಯ್ರವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಪ್ರತಿಭಟನೆ ನಡೆಸಲಾಯಿತು. ಅಲ್ಲಿನ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಸ್ಕಾಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಲು ಆದೇಶಿಸಿದ ಮತ್ತು ಲಾಲಾ ಲಜಪತ್ ರಾಯ್ರವರ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ನಡೆಸಿದ. ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಕಾರಣ 63 ವರ್ಷದ ಲಾಲಾ ಲಜಪತ್ ರಾಯ್ರವರು ಹುತಾತ್ಮರಾದರು. ತಮ್ಮ ನಾಯಕನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಗತ್ ಸಿಂಗ್, ರಾಜ್ಗುರು, ಆಜಾದ್ ಮೊದಲಾದವರು ಸ್ಕಾಟ್ನ ಹತ್ಯೆಗೆ ಸಂಚು ರೂಪಿಸಿದರು.
ದುರಾದೃಷ್ಟವಶಾತ್ ಅಲ್ಲಿ ಸ್ಕಾಟ್ನ ಬದಲಿಗೆ ಸ್ಯಾಂಡರ್ಸನ್ನ ಹತ್ಯೆ ನಡೆಯಿತು. ಈ ಘಟನೆಯ ನಂತರ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಈ ಕ್ರಾಂತಿಕಾರಿಗಳು ತಮ್ಮ ವೇಷವನ್ನು ಬದಲಾಯಿಸಿದರು. ಚಂದ್ರಶೇಖರ್ ಆಜಾದ್ ಸನ್ಯಾಸಿಯಾಗಿಯೂ, ಭಗತ್ ಸಿಂಗ್ ಬ್ರಿಟಿಷ್ ನಿವಾಸಿಯಾದ ಭಾರತೀಯನಂತೆ ಹಾಗೂ ರಾಜ್ಗುರು ಅವನ ಸೇವಕನಂತೆ ಉಡುಪುಗಳನ್ನು ಧರಿಸಿ ಲಾಹೋರ್ನಿಂದ ತಪ್ಪಿಸಿಕೊಂಡರು. सुरासो पहचानिए जो लड़े दीन के हेत, पुरसा पुरसा कट मरे कब न छाड़े खेत, जो तो प्रेम के नन का चाओ सिरधर गली गली मोरियाओ. सुरासो पहचानिए जो लड़े दीन के हेत, पुरसा पुरसा कट मरे कब न छाड़े खेत, जो तो प्रेम के नन का चाओ सिरधर गली गली मोरियाओ. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತರಿಬ್ಬರು ದಿಲ್ಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬ್ರಿಟಿಷರಿಗೆ ಭಯ ಮೂಡಿಸಲು ಅಧಿವೇಶನ ನಡೆಯುತ್ತಿದ್ದ ಸಮಯದಲ್ಲೇ ಕಡಿಮೆ ತೀವ್ರವುಳ್ಳ 2 ಬಾಂಬ್ಗಳನ್ನು ಸ್ಫೋಟಿಸಿದ್ದರು. By the special powers vested in the hands of His Excellency the Viceroy of India, I proclaim the Public Safety Bill passed as law. Likewise, with the same authority and powers, I proclaim the Trade Dispute Bill passed. अब हमारे दिल में है, देखना है जोर कितना बाजुए का दिल में है. सरफरोशी की तमन्ना अब हमारे दिल में है, देखना है जोर कितना बाजुए का दिल में है. देख सकता है तो भी देख ले आसमां, हौसला ये देख के दिल बड़ी मुश्किल में है. अपने ही लहू से हम लिखेंगे अपनी दास्तां, जालिमों से छीन लेंगे ये ज़मीं ये आसमां. अपने ही लहू से हम लिखेंगे अपनी दास्तां, जालिमों से छीन लेंगे ये ज़मीं ये आसमां. सरवरे जवान हम तो मौत से भी ना डरे, आज आए देश में ये क्यों गवारा हम करें. मुल्क पे कुर्बान हो ये आरज़ू दिल में है. सरफरोशी की तमन्ना अब हमारे दिल में है, सरफरोशी की तमन्ना अब हमारे दिल में है. देखना है जोर कितना बाजुए का दिल में है.
माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। निकले हैं वीर जियाले यो अपना सीना ताने, हंस हंस के जान लुटाने, आजाद सवेरा लाने, मर के कैसे जीते हैं इस दुनिया को बदलाने, तेरे लाल चले हैं माए अब तेरी लाज बचाने, मर के कैसे जीते हैं इस दुनिया को बदलाने, तेरे लाल चले हैं माए अब तेरी लाज बचाने। आजादी का शोला बन के खून रगों में डोला, मेरा रंग दे, मेरा रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। पिस्तूल और बम कभी इनकलाब नहीं लाते, बल्कि इनकलाब की तलवार विचारों की शान पर तेज होती है।